ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾಗುನ ಫಸ್ಟು ನಾನು ಬಡವ ರಾಸ್ಕಲಲ್ಲಿ ಅವನ ಜೊತೆ ಒಂದು ಶಾರ್ಟ್ ಮಾಡಿದಾಗಲೇ ಹೇಳಿದ್ದೆ, ಸಖತ್ ಆರ್ಟಿಸ್ಟ್ ಇವನು ಅಂತ ಹೇಳಿ. ಧನುಗೆ ಟಗರು ಪಲ್ಯದಲ್ಲಿ ಅವ್ನು ಪ್ರೂವ್ ಮಾಡ್ದ. ಇದರಲ್ಲಿ ಗಟ್ಟಿ ಆದ ಅನಿಸುತ್ತೆ. ಡಾಲಿಗೆ ಒಳ್ಳೆಯ ಸಿನಿಮಾ ಆಗಲಿ, ಯಶಸ್ಸಾಗಲಿ, ಮತ್ತು ನಾಗುಗೆ ದೊಡ್ಡ ಹೆಸರು ತಂದುಕೊಡ್ಲಿ ಈ ಸಿನಿಮಾ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಈಗಷ್ಟೇ ವಿದ್ಯಾಪತಿನ ನೋಡ್ಕೊಂಡು ಬಂದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಾನು ಟ್ರೈಲರ್ ನೋಡಿದಾಗೆ ಅಂದ್ಕೊಂಡಿದ್ದೆ ಇದೊಂದು ಪ್ರಾಮಿಸಿಂಗ್ ಸಿನಿಮಾ ಅಂತ. ನಾಗಭೂಷಣ್ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದು ಪೆಟ್ರೋಮ್ಯಾಕ್ಸ್ನಲ್ಲಿ. ಆ ಟೈಮಲ್ಲೇ ಗೊತ್ತಿತ್ತು ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅವರೊಂಥರ ಸಕಲ ಕಲಾ ವಲ್ಲಭರು ಅಂತ ಹೇಳ್ಬೋದು. ಸೊ ಅದು ಈ ಚಿತ್ರದ ಮುಖಾಂತರ ಆಲ್ರೌಂಡರ್ ಆಗಿ ತೆರೆ ಮೇಲೆ ಮೂಡಿ ಬಂದಿದೆ. ನಾಗಭೂಷಣ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಮಲೈಕಾ ಆ್ಯಸ್ ಯೂಶುವಲ್ ಲುಕ್ಸ್ ಪ್ರಿಟಿ. ಆ್ಯಂಡ್ ಧನಂಜಯ್ ಅವರು ಎಂಟ್ರಿ ಆದಮೇಲೆ ಸಿನಿಮಾ ಬೇರೆ ಥರನೇ ಒಂದು ಮೋಟಿವೇಶ್ನಲ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಬಂದಾಗ ಹೆಂಗೆ ತೊಗೊಂಡೋಗ್ತೀವಿ ಅನ್ನೋದು ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಆ್ಯಂಡ್ ಫುಲ್ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ವಿದ್ಯಾಪತಿ ಥಿಯೇಟರ್ಗೆ ಬಂದು ಈ ಥರ ಒಂದು ಒಳ್ಳೆ ಚಿತ್ರನ ಸವಿಬೇಕು. ಥ್ಯಾಂಕ್ ಯು. ನಾನು ಹೆಸರು ಬರ್ತಿರ್ಲಿಲ್ಲ. ಮೂವಿ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ ಆದಮೇಲೂ ನೆಕ್ಸ್ಟ್ ಏನು ಅಂತ ಹೇಳಿ ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಮೂವಿ. ವೆರಿ ಆಲ್ ದ ಬೆಸ್ಟ್. ಮೈಸೂರದು ಇನ್ನೊಂದು ಪ್ರತಿಭೆ ಹೀರೋ ನಾಗಭೂಷಣ್ ಸೂಪರ್ ಮಾಡಿದ್ದಾರೆ. ಡಾಲಿ ಪಿಕ್ಚರ್ಸು, ಇದು ನನ್ನ ಮನೆ ಬ್ಯಾನರ್, ಅದು ಡಾಲಿ ಪಿಕ್ಚರ್ಸು. ಇದು ಹೀಗೆ ಬೆಳಿಬೇಕು, ಭಾಳ ಖುಷಿಯಾಗುತ್ತೆ. ಎಲ್ಲ ಧನಂಜಯಂಗೆ ಹೋಗ್ಬೇಕು. ಯಾಕೆಂದರೆ ಮೈಸೂರಿನ GPIR ತಂಡದಿಂದ ನಾಟಕ ಮಾಡಿಕೊಂಡು ಇವತ್ತು ನಾಗಭೂಷಣ್ ನಿಜವಾಗ್ಲೂ ಖುಷಿಯಾಗುತ್ತೆ. ಆ ಥರದ್ದು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಈ ಒಂದು ಸಂದರ್ಭಕ್ಕೆ ನಾಗಭೂಷಣ್ ನಿಜವಾಗ್ಲೂ ಇಡೀ ಟೀಮ್ ಎಲ್ಲರೂ, ನಾಗಭೂಷಣ್ ಆಗ್ಬೋದು, ಗರುಡರಾಮು, ಮತ್ತು ನಮ್ಮ ಮಲೈಕಾ, ಮೈಸೂರಿನವರು, ದಾವಣಗೆರೆಯವರು, ಚನ್ನರಾಯಪಟ್ಟಣ, ಮತ್ತು ಅರಸೀಕೆರೆ, ಎಲ್ಲ ಕನ್ನಡದ ಬೇರೆ ಬೇರೆ ತಾಲ್ಲೂಕಿನ ಪ್ರತಿಭೆಗಳೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ. ಭಾಳ ಖುಷಿ ಆಯ್ತು ನನಗೆ ನೋಡಿ. ಡಾಲಿ ಪಿಕ್ಚರ್ಸ್ ನಿಜವಾಗ್ಲೂ ಧನಂಜಯ್ ನಮ್ಮ ಸಂಸ್ಥೆ ಇದು, ನನ್ನ ಮನೆ ಸಂಸ್ಥೆ ಇದು ಡಾಲಿ ಪಿಕ್ಚರ್ಸು. ಇದು ಹಿಂಗೆ ಬೆಳೀಲಿ. ಸಾಕಷ್ಟು ಇದೇ ಥರದ್ದು ಪಕ್ಕ ಕನ್ನಡ ಸಿನಿಮಾಗಳನ್ನೇ ಮಾಡ್ತಿದ್ದೀರಾ. ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು. ರಘು ಸರ್ದು ತುಂಬ ದೊಡ್ಡ ಮನಸ್ಸು. ಅವ್ರು ಯಾವಾಗಲೂ ನಮ್ಮ ಜೊತೆ ಪ್ರತಿ ಪ್ರಾಜೆಕ್ಟಲ್ಲೂ ಇರ್ತಾರೆ. ಆ್ಯಂಡ್ ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ. ನಾಳೆ ಅಜ್ಞಾತವಾಸಿ ಪ್ರೀಮಿಯರ್ ಇದೆ. ನಾಡಿದ್ದು ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲ ಸಿನಿಮಾಗಳನ್ನೂ ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲೇ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಹಿಂಗೆಲ್ಲ ಫೇಸ್ ಮಾಡ್ತಾರೆ. ವಿದ್ಯಾಪತಿ ಮೂವಿ ತುಂಬ ಚೆನ್ನಾಗಿತ್ತು. ಒಳಗೆ ಕುತ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಮಕ್ಕಳು ಕೂಡ ಐ ಥಿಂಕ್ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಅದು ಫನ್ ಎಲಿಮೆಂಟ್ ತುಂಬ ಚೆನ್ನಾಗಿ ಎದ್ದು ಬರುತ್ತೆ. ಆ್ಯಕ್ಷನ್, ಥ್ರಿಲ್ಲರ್, ಕಾಮಿಡಿ ಆ್ಯಂಡ್ ಎಮೋಷನ್ಸ್ ಎಲ್ಲ ಫನ್ ಫೀಲ್ಡ್ ಟೋಟಲಿ. ಕುಟುಂಬ ಸಮೇತರಾಗಿ ಬಂದು ನೋಡಿ. ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡಾಲಿ ಪಿಕ್ಚರ್ಸ್ ಸೈಡಿಂದ ಮತ್ತೊಂದು ಫನ್ ಎಂಟರ್ಟೈನರ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ, ಮಾಧ್ಯಮದವ್ರಿಗೆ ಮತ್ತು ನಮ್ಮ ಚಿತ್ರರಂಗದವ್ರಿಗೆ, ಇವತ್ತು ಬಂದು ಸಿನಿಮಾ ನೋಡೋದಂಥ ಎಲ್ಲ ಗೆಳೆಯತಿಯರಿಗೆ. ಸಿನಿಮಾ ಭಾಳ ಚೆನ್ನಾಗಿದೆ, ಭಾಳ ಎಂಟರ್ಟೈನಿಂಗ್ ಆಗಿದೆ. ನಿರ್ಮಾಪಕ ಆಗಿ ಅನ್ನೋದಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು ಅಂದ್ರೂ ನಿಮಗೆ 2 ಗಂಟೆ ಅಂದರೆ ಇಂಟ್ರೋಲ್ ಬರೋದು ಗೊತ್ತಾಗಲ್ಲ ಆ್ಯಂಡ್ ಸಿನಿಮಾ ಮುಗಿಯೋದು ಕೂಡ ಗೊತ್ತಾಗಲ್ಲ. 2 ಗಂಟೆ ಭಾಳ ಚೆನ್ನಾಗಿ ಹೋಗುತ್ತೆ. ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ಪ್ರತಿ ಬಾರಿ ಥಿಯೇಟ್ರಿಗೆ ಬಂದು ಕೈ ಹಿಡಿದಿರೋ ಪ್ರೊಡಕ್ಷನ್ ಮಾಡಿದಾಗೆಲ್ಲ ಈ ಸರಿನೂ ಕೂಡ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿ ಇನ್ನೊಂದಿಷ್ಟು ಕನಸುಗಳಿಗೆ ಶಕ್ತಿಯಾಗಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ವಿದ್ಯಾಪತಿ ಸಿನಿಮಾ ಈಗ ನೋಡ್ಕೊಂಬಂದ್ವಿ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಫುಲ್ ಕಾಮಿಡಿ ಆ್ಯಂಡ್ ನಕ್ಕು ಸಾಕಾಯಿತು. ಆ್ಯಂಡ್ ಸೆಕೆಂಡ್ ಹಾಫ್ ವೆರಿ ಎಮೋಷ್ನಲ್ ರೈಡ್. ನಾಗಭೂಷಣ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ ಆ್ಯಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮಲೈಕಾ ಅವರು ತುಂಬ ಮುದ್ದಾಗಿ ಕಾಣಿಸ್ತಾರೆ. ನನಗೆ ಮದನಾರಿ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವಾಸುಕಿ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ವಿದ್ಯಾಪತಿ ಸಿನಿಮಾ ನೋಡ್ಕೊಂಡು ಇವಾಗಷ್ಟೇ ಬಂದಿದ್ದೀವಿ. ಹೇಳ್ದಾಗೆ ನಾಗಭೂಷಣ್ ಅವರು
ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗೆ ತುಂಬ ಒಳ್ಳೆ ಒಂದು ಡಿಫ್ರೆಂಟ್ ಶೇಡಲ್ಲಿ ನಾವು ಅವ್ರನ್ನ ನೋಡ್ಬೋದು. ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಹಾಗೆ ಮಲೈಕಾ ತುಂಬ ಮುದ್ದಾಗಿ ಕಾಣಿಸ್ತಾಳೆ. ಹಾಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ರಾಮ್ ಅವ್ರು ಕೂಡ ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಡಾಲಿ ಸರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ಶ್ರೀವತ್ಸ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ನಾಗಭೂಷಣ್ ಅವ್ರ ಫ್ರೆಂಡ್ ರೋಲು. ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮತ್ತೊಂದು ಸೂಪರ್ ಹಿಟ್ ಚಿತ್ರ ನಮ್ಮ ಡಾಲಿ ಪಿಕ್ಚರ್ಸಿಂದ ಬಂದಿದೆ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಹಾಗೆ ಸಮ್ಮರ್ ಹಾಲಿಡೇಸ್ ನಡೀತಿದೆ, ಎಲ್ಲ ಕುಟುಂಬ ಸಮೇತ ಮಕ್ಕಳನ್ನ ಕರ್ಕೊಬನ್ನಿ. ಆ್ಯಕ್ಚುಲಿ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾಗಭೂಷಣ್ ಸರ್ ಟಗ್ರು ಪಲ್ಯಲ್ಲಿ ಎಮೋಷ್ನಲ್ ಸೈಡ್ ನೋಡೋಕ್ಕೆ ಸಿಕ್ಕಿತ್ತು. ಇದರಲ್ಲಿ ಕಂಪ್ಲೀಟ್ ಪವರ್ ಪ್ಯಾಕ್ಟ್ ಆ್ಯಕ್ಷನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾಗನಿಗೆ ನಮ್ಮ ಮೊದಲಿದ್ದನೂ ಫ್ಯಾನೇ, ಇವಾಗ ಸ್ವಲ್ಪ ಜಾಸ್ತಿನೇ ಫ್ಯಾನ್ ಆಗಿಬಿಟ್ಟೆ. ಯಾಕೆಂದರೆ ಒಂದು ಸಿನಿಮಾದಲ್ಲಿ ನಾಗನ ಇಷ್ಟು ದಿನ ನೀವೆಲ್ಲ ಕಾಮಿಡಿ ಅದಾಗಿ ನೋಡಿದ್ದೀರಾ, ಬಟ್ ಈ ಸಿನಿಮಾದಲ್ಲಿ ಮಿಸ್ಟರ್ ನಾಗಭೂಷಣನ ನೀವು ಒಬ್ಬ ಜವಾಬ್ದಾರಿಯುತನಾದ ಗಂಡನಾಗಿ, ಮಗನಾಗಿ, ಒಬ್ಬ ಫೈಟರ್ ಆಗಿ, ಒಬ್ಬ ಸಿಂಗರ್ ಆಗಿ ಎಲ್ಲಾದರೂ ನೋಡೋಕ್ಕೆ ಸಾಧ್ಯ ಇದೆ. ಅದ್ಭುತವಾಗಿದೆ, ಮಜವಾಗಿದೆ ಮೂವಿ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ, ಕಾಮಿಡಿ ಜೊತೆ ಒಂದು ಮೆಸೇಜ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎಂಟರ್ಟೈನಿಂಗ್ ಸಿನಿಮಾ, ಶುರುವಿಂದ ಕಡೆವರೆಗೂ ಮಜವಾಗಿ ನೋಡೋ ಥರ ಮಾಡಿದ್ದಾರೆ. ಏನೆಲ್ಲ ಓಹೋ 100 crores ಅದು ಇದು ಪ್ಯಾನ್ ಇಂಡಿಯಾ ಮಂಡು ಮಸಿ ಅಂಥದ್ದು ಇಲ್ಲ. ಆರಾಮಾಗಿ ಎಲ್ಲರೂ ಬನ್ನಿ, ಕೂತ್ಕೊಳ್ಳಿ, ನೋಡಿ, ಮಜಾ ಮಾಡಿ ಹೋಗಿ ಅನ್ನೋ ಥರ ಇದೆ ಸಿನಿಮಾ. ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಮಲೈಕಾ ಲುಕ್ಸ್ ಹಾಟ್, ಅಮೇಝಿಂಗ್, ಗಾರ್ಜಿಯಸ್. ಏನೇನು ಹೇಳೋಕ್ಕೆ ಸಾಧ್ಯನೂ ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾರೆ ಮಲೈಕಾ. ಆ್ಯಂಡ್ ಸಿನಿಮಾ ಒಂದು ಪೇಸಲ್ಲಿ ಹೋಗ್ತಾ ಇರುತ್ತೆ. ನಮ್ಮ ಡಾಲಿ ಬಂದಮೇಲೆ ಅದು ಬೇರೆಯೇ ರೂಪ ಪಡ್ಕೊಳ್ಳುತ್ತೆ. ಸೊ ಆ ರೂಪನ ನೀವು ನೋಡಬೇಕು ಅಂದರೆ ಖಂಡಿತ ಎಲ್ಲರೂ ಬಂದು ವಿದ್ಯಾಪತಿನ ನೀವೆಲ್ಲರೂ ಥಿಯೇಟ್ರ್ಗಳಿಗೆ, ಅಂದರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನೋಡಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ವಿದ್ಯಾಪತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.